ತಿರುಪತಿ ತಿಮ್ಮಪ್ಪನಿಗೆ ಭಕ್ತರು ಪ್ರತಿದಿನ ಕೋಟ್ಯಾಂತರ ರೂಪಾಯಿ ಹಣವನ್ನು ಕಾಣಿಕೆಯಾಗಿ ಕೊಡುತ್ತಾರೆ. ಆದರೆ ನಿಮಗೆ ಒಂದು ಕುತೂಹಲಕಾರಿ ವಿಷಯ ಗೊತ್ತಾ? ತಿರುಪತಿ ತಿಮ್ಮಪ್ಪ ಇನ್ನೂ ಸಾಲವನ್ನು ತೀರಿಸುತ್ತಿದ್ದಾರೆ ಎನ್ನುವ ಒಂದು ನಂಬಿಕೆ ಇದೆ. ಹಾಗಾದರೆ ಈ ಸಾಲ ಯಾರದ್ದು? ತಿರುಪತಿ ತಿಮ್ಮಪ್ಪ ಸಾಲವನ್ನು ಯಾಕೆ ಮಾಡಬೇಕಾಗಿತ್ತು ಹಾಗೂ ಸಾಲವನ್ನು ಯಾರಿಂದ ಪಡೆದುಕೊಂಡರು ಮತ್ತು ಭಕ್ತರು ಹುಂಡಿಗೆ ಹಾಕುವ ಹಣ, ಚಿನ್ನ, ಆಭರಣಗಳಿಗೂ ಈ ಸಾಲಕ್ಕೂ ಏನು ಸಂಬಂಧ? ಇವತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರೆಯನ್ನು ನಾವು ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ನಾವು ಇಂದು ಮಾತನಾಡುತ್ತಿರುವುದು ದೇಶದ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ತಿರುಪತಿ ಮತ್ತು ಅಲ್ಲಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಬಗ್ಗೆ. ಮೊದಲೇ ಒಂದು ವಿಷಯ ಸ್ಪಷ್ಟಪಡಿಸೋಣ. ತಿಮ್ಮಪ್ಪನಿಗೆ ಸಾಲ ಇದೆ ಎನ್ನುವುದು ಒಂದು ಪೌರಾಣಿಕ ನಂಬಿಕೆ ಮಾತ್ರ. ಇದನ್ನು ಇಂದಿನ ಬ್ಯಾಂಕ್ ಸಾಲ ಅಥವಾ ಸರ್ಕಾರದ ಸಾಲದಂತೆ ಅರ್ಥ ಮಾಡಿಕೊಳ್ಳಬಾರದು. ಹಾಗಾದರೆ ಪುರಾಣದ ಪ್ರಕಾರ ಈ ಸಾಲದ ಕತೆ ಏನು? ಪುರಾಣದ ಕಥೆಯ ಪ್ರಕಾರ ಶ್ರೀನಿವಾಸನು ಭೂಲೋಕಕ್ಕೆ ಬಂದು ಪದ್ಮಾವತಿ ದೇವಿಯನ್ನು ವಿವಾಹವಾಗಲು ನಿರ್ಧರಿಸುತ್ತಾರೆ. ಆದರೆ ಆ ವಿವಾಹವನ್ನು ಅದ್ದೂರಿಯಾಗಿ ನಡೆಸಲು ಅಪಾರ ಪ್ರಮಾಣದ ಸಂಪತ್ತು ಬೇಕಾಗುತ್ತದೆ. ಆ ಸಮಯದಲ್ಲಿ ಶ್ರೀನಿವಾಸನು ಕುಬೇರನಿಂದ ಹಣವನ್ನು ಸಾಲವಾಗಿ ಪಡೆದರು ಎಂಬ ನಂಬಿಕೆ ಇದೆ. ಈ ಸಾಲದ ಮೊತ್ತದ ಬಗ್ಗೆ ವಿವಿಧ ಪೌರಾಣಿಕ ಕಥೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ವಿವರಿಸಲಾಗಿದೆ. ಅದರ ನಂತರ ಶ್ರೀನಿವಾಸ ಮತ್ತು ಪದ್ಮಾವತಿ ದೇವಿಯ ವಿವಾಹವು ಅದ್ಧೂರಿಯಾಗಿ ನಡೆಯುತ್ತದೆ. ಇಲ್ಲಿಂದಲೇ ಒಂದು ಪ್ರಸಿದ್ಧ ನಂಬಿಕೆ ಹುಟ್ಟುತ್ತದೆ. ತಿರುಪತಿ ತಿಮ್ಮಪ್ಪ ಇಂದಿಗೂ ಕುಬೇರನ ಸಾಲ ತೀರಿಸುತ್ತಿದ್ದಾರೆ. ಅದಕ್ಕಾಗಿಯೇ ಭಕ್ತರು ತಿಮ್ಮಪ್ಪನ ಹುಂಡಿಗೆ ಹಣ, ಚಿನ್ನ, ಬೆಳ್ಳಿ, ಆಭರಣ ಸೇರಿದಂತೆ ವಿವಿಧ ರೀತಿಯ ಕಾಣಿಕೆಗಳನ್ನು ಅರ್ಪಿಸುತ್ತಾರೆ ಎಂದು ಜನರು ನಂಬುತ್ತಾರೆ. ಹಾಗಾದರೆ ಈ ತಿರುಪತಿ ತಿಮ್ಮಪ್ಪನ ಸಾಲ ಯಾವಾಗ ತೀರುತ್ತದೆ? ಇಲ್ಲಿ ಮತ್ತೊಂದು ಕುತೂಹಲಕಾರಿ ನಂಬಿಕೆ ಇದೆ. ತಿಮ್ಮಪ್ಪನು ಕುಬೇರನಿಗೆ ಸಾಲವನ್ನು ಸಂಪೂರ್ಣವಾಗಿ ತೀರಿಸುವುದು ಕಲಿಯುಗ ಮುಗಿದ ನಂತರ ಎಂಬ ಪೌರಾಣಿಕ ಕಥೆಗಳು ಹೇಳುತ್ತಿವೆ. ಅಂದರೆ ಭಕ್ತರ ದೃಷ್ಟಿಯಲ್ಲಿ ತಿಮ್ಮಪ್ಪನಿಗೆ ಇನ್ನೂ ಸಾಲ ಬಾಕಿ ಇದೆ. ಆ ಕಾರಣದಿಂದಲೇ ಅನೇಕ ಭಕ್ತರು ನಾವು ತಿಮ್ಮಪ್ಪನಿಗೆ ಹಣ ಕೊಟ್ಟರೆ ಅದು ಅವರ ಸಾಲ ತೀರಿಸಲು ಸಹಾಯವಾಗುತ್ತದೆ ಎಂಬ ಭಕ್ತಿ ಭಾವದಿಂದ ಕಾಣಿಕೆಯನ್ನು ಸಲ್ಲಿಸುತ್ತಿದ್ದಾರೆ. ಆದರೆ ಇಲ್ಲಿ ಒಂದು ಮುಖ್ಯ ವ್ಯತ್ಯಾಸ ಇದೆ. ಇದು ಧಾರ್ಮಿಕ ಮತ್ತು ಪೌರಾಣಿಕ ಕಥೆ ಮಾತ್ರ. ಇದನ್ನು ತಿರುಮಲ ತಿರುಪತಿ ದೇವಸ್ಥಾನದ ಸಂಸ್ಥೆಯ ಅಧಿಕೃತ ಲೆಕ್ಕಪತ್ರದಲ್ಲಿರುವ ಸಾಲ ಎಂದು ಹೇಳುವುದು ಸರಿಯಲ್ಲ. ಹಾಗಾದರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಕಾಣಿಕೆಯಾಗಿ ಬರುವ ಹಣ, ಚಿನ್ನ ಎಲ್ಲ ಎಲ್ಲಿಗೆ ಹೋಗುತ್ತದೆ? ಈಗ ಇಂದಿನ ವಾಸ್ತವ ವಿಷಯದ ಕಡೆ ಬರೋಣ. ತಿರುಮಲಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿಯನ್ನು ನೀಡುತ್ತಾರೆ. ಹುಂಡಿ, ಸೇವಾ ಟಿಕೆಟುಗಳು, ಲಡ್ಡು ಪ್ರಸಾದ, ಕೊಠಡಿಗಳ ಬಾಡಿಗೆಗಳು ಸೇರಿದಂತೆ ವಿವಿಧ ಮೂಲಗಳಿಂದ ದೇವಸ್ಥಾನಕ್ಕೆ ದೊಡ್ಡ ಪ್ರಮಾಣದ ಆದಾಯ ಬರುತ್ತದೆ. ಈ ಹಣವನ್ನು ದೇವಸ್ಥಾನದ ನಿರ್ವಹಣೆ, ಅನ್ನದಾನ, ಸಿಬ್ಬಂದಿ, ಭಕ್ತರ ಬೇಕಾಗುವ ಸೌಲಭ್ಯಗಳು, ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳು, ಧಾರ್ಮಿಕ ಕಾರ್ಯಕ್ರಮಗಳು ಸೇರಿದಂತೆ ಹಲವು ಕಾರ್ಯಕ್ರಮಗಳಿಗೆ ಬಳಸಲಾಗುತ್ತದೆ. ಹಾಗಾದರೆ ಹುಂಡಿಗೆ ಹಾಕುವ ಹಣ ನಿಜವಾಗಿಯೂ ತಿಮ್ಮಪ್ಪನ ಸಾಲಕ್ಕ? ಇದು ಬಹಳ ಜನರಿಗೆ ಇರುವ ಪ್ರಶ್ನೆ. ನಾವು ಹುಂಡಿಗೆ 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ಹಾಕಿದಾಗ ಈ ಹಣ ನೇರವಾಗಿ ಕುಬೇರನ ಸಾಲಕ್ಕೆ ಹೋಗುತ್ತದೆಯೇ ಎಂಬ ಪ್ರಶ್ನೆ ಬರುತ್ತದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಭಕ್ತರು ತಿಮ್ಮಪ್ಪನ ಸಾಲ ತೀರಿಸಲು ಕಾಣಿಕೆಯನ್ನು ನೀಡುತ್ತಾರೆ ಎಂದು ಹೇಳಲಾಗುತ್ತದೆ. ಆದರೆ ಪ್ರಾಯೋಗಿಕವಾಗಿ ನೋಡಿದರೆ ಹುಂಡಿಯಲ್ಲಿ ಸಂಗ್ರಹವಾಗುವ ಹಣ ಆಡಳಿತ ವ್ಯವಸ್ಥೆಯ ಮೂಲಕ ವಿವಿಧ ಧಾರ್ಮಿಕ, ಸಾಮಾಜಿಕ ಮತ್ತು ಸೇವಾ ಚಟುವಟಿಕೆಗಳಿಗೆ ಬಳಸಲಾಗುತ್ತದೆ. ಹೀಗಾಗಿ ತಿಮ್ಮಪ್ಪನಿಗೆ ಇನ್ನೂ ಬ್ಯಾಂಕ್ ಸಾಲವಿದೆ ಎಂದು ಹೇಳುವುದು ತಪ್ಪು. ಆದರೆ ಕುಬೇರನ ಸಾಲವನ್ನು ತಿಮ್ಮಪ್ಪ ಇನ್ನೂ ತೀರಿಸುತ್ತಿದ್ದಾರೆ ಎನ್ನುವುದು ಒಂದು ಪೌರಾಣಿಕ ನಂಬಿಕೆಯಷ್ಟೇ. ಇನ್ನ ಒಂದು ಕುತೂಹಲಕಾರಿ ವಿಚಾರ ಏನು ಅಂತಂದರೆ, ತಿರುಪತಿ ತಿಮ್ಮಪ್ಪನಿಗೆ ಭಕ್ತರು ನೀಡುವ ಕಾಣಿಕೆಯ ಹಿಂದೆ ಇರುವ ಭಕ್ತಿ ಭಾವವೇ ಈ ಕಥೆಯ ವಿಶೇಷತೆ. ಒಬ್ಬ ಭಕ್ತ 10 ರು ಹಾಕಿದರೆ ಇನ್ನೊಬ್ಬರು 1000 ರು ಹಾಕಬಹುದು. ಮತ್ತೊಬ್ಬರು ಚಿನ್ನ ಅಥವಾ ಬೆಳ್ಳಿಯನ್ನು ಕಾಣಿಕೆಯಾಗಿ ನೀಡಬಹುದು. ಮೊತ್ತ ಎಷ್ಟೇ ಇರಲಿ, ಭಕ್ತನ ಉದ್ದೇಶ ಒಂದೇ, ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ನಮಗೆ ಸಿಗಲಿ ಎನ್ನುವುದು. ಅದರ ಜೊತೆಗೆ ತಿಮ್ಮಪ್ಪನ ಸಾಲದ ಪೌರಾಣಿಕ ಕಥೆಯೂ ಭಕ್ತರಲ್ಲಿ ವಿಶೇಷ ನಂಬಿಕೆಯನ್ನು ಮೂಡಿಸಿದೆ. ಹಾಗಾದರೆ ಕೊನೆಯ ಉತ್ತರ ಏನು? ತಿರುಪತಿ ತಿಮ್ಮಪ್ಪ ಈಗಲೂ ಸಾಲದಲ್ಲಿದ್ದಾರಾ? ಪೌರಾಣಿಕ ನಂಬಿಕೆಯ ಪ್ರಕಾರ ಹೌದು. ಕುಬೇರನಿಂದ ಪಡೆದ ಸಾಲವನ್ನು ತಿಮ್ಮಪ್ಪ ಇನ್ನೂ ತೀರಿಸುತ್ತಿದ್ದಾರೆ ಎಂದು ಪೌರಾಣಿಕ ನಂಬಿಕೆ ಇದೆ. ಆದರೆ ಇಂದಿನ ವಾಸ್ತವದ ಅರ್ಥದಲ್ಲಿ
ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಕುಬೇರನಿಗೆ ಬಾಕಿ ಇರುವ ಹಣ ಸಾಲವಿದೆ ಎಂದು ಹೇಳುವುದು ತಪ್ಪು ಕಲ್ಪನೆ. ಇದು ಸಾವಿರಾರು ವರ್ಷಗಳಿಂದ ಜನರಲ್ಲಿ ಹರಿದು ಬಂದಿರುವಂತಹ ಒಂದು ಪ್ರಸಿದ್ಧ ಪೌರಾಣಿಕ ಕಥೆ ಮತ್ತು ಭಕ್ತಿಯ ನಂಬಿಕೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಇಂತಹ ಕುತೂಹಲಕಾರಿ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಗೋವಿಂದ ಗೋವಿಂದ ಅಂತ ಕಾಮೆಂಟ್ನಲ್ಲಿ ಬರೆಯಿರಿ.